ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಇವತ್ತು ಪೂರ್ತಿ ಪಶ್ಚಿಮ ಬಂಗಾಳದೇ ಸುದ್ದಿ ನೋಡ್ರಪ್ಪ. ಹೊಸ ರಾಜಕೀಯ ಇತಿಹಾಸದಾಗ ಒಂದು ಹೊಸ ಯುಗ, ಹೊಸ ಪರ್ವನೆ ಶುರುವಾಯ್ತಂತ ಹೇಳಬಹುದು. ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಎಲ್ಲಾ ಕಡೆ ಇದೇ ಸುದ್ದಿ. ಕೋಲ್ಕತ್ತಾದ ಬ್ರಿಗೇಡ್ ಪೆರೇಡ್ ಮೈದಾನದಾಗ ಏನ್ ಅದ್ದೂರಿ ಕಾರ್ಯಕ್ರಮ ಅಂತೀನಿ. ಈ ವೇದಿಕೆನಾಗ ಎಂಥೆಂಥ ನಾಯಕರನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ. ನರೇಂದ್ರ ಮೋದಿಜಿ ಬಂದಿದ್ರು, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ಅಷ್ಟೇ ಅಲ್ಲ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ರು ನೋಡ್ರಿ. ಸುವೇಂದು ಅಧಿಕಾರಿಯವರ ಜೊತೆಗೆ ಬೇರೆ ಎಲ್ಲಾ ಶಾಸಕರು, ಒಂದಷ್ಟು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. শুভেন্দু অধিকারী ঈশ্বরের নামে শপথ করিতেছি যে বিধি দ্বারা স্থাপিত ভারতের সংবিধানের প্রতি আমি অকৃত্রিম নিষ্ঠা ও আনুগত্য পোষণ করিব। আমি ভারতের সার্বভৌমত্ব ও অখণ্ডতা রক্ষা করিব। পশ্চিমবঙ্গ রাজ্যের মুখ্যমন্ত্রী রূপে আমার কর্তব্যসমূহ নিষ্ঠাপূর্বক এবং বিবেকসম্মতভাবে নির্বাহ করিব এবং ভয় বা পক্ষপাত, প্রীতি বা বিদ্বেষ রহিত হইয়া সকল শ্রেণীর জনগণের প্রতি সংবিধান ও বিধি অনুসারে ನ್ಯಾಯಾಚರಣ ಕರಿಬ. 12 ವರ್ಷಗಳ ಹಿಂದ ಇದೇ ಪಶ್ಚಿಮ ಬಂಗಾಳದಾಗ ಒಬ್ಬ ವ್ಯಕ್ತಿ ಮಾತಾಡಿರ್ತಾರ. ಈ ಬಂಗಾಳದಾಗ TMCಯನ್ನ ಕಿತ್ತು ಒಗಿತೀನಿ ಅನ್ನುವಂತ ಭರವಸೆ ಕೊಟ್ಟಿರ್ತಾರ. ಆ ಭರವಸೆಯನ್ನ ಇವತ್ತು ಈಡೇರಿಸೇ ಬಿಟ್ರು. ಅವರು ಮತ್ಯಾರೂ ಅಲ್ಲ, ಚಾಣಕ್ಯ, ಬಿಜೆಪಿಯ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು. तो ममता जी ने मीडिया के सामने एक छोटा सा सवाल किया कि अमित शाह कौन है, ऐसा पूछा। दीदी अगर आप देख सकती है तो देख लीजिए, सुन सकती है तो सुन लीजिए, मैं अमित शाह हूं। मैं भारतीय जनता पार्टी का एक छोटा सा कार्यकर्ता हूं। मैं अमित शाह हूं और इस बंगाल की भूमि पर से तृणमूल को उखाड़ने के लिए आया हूं, वो आप समझ लीजिए. 12 ವರ್ಷಗಳ ಹಿಂದೆ ಕೊಟ್ಟಂತಹ ಮಾತೇನೋ ಈಡೇರಿಸ್ಬಿಟ್ರು. ಆದ್ರೆ ಇದು ಇಲ್ಲಿಗೆ ಮುಗ್ದಿಲ್ರಿ. ಮತ್ತ ಇನ್ನ ಮಮತಾ ದೀದಿ ಬಹಳ ಹಂಚಬೇಕಾದಂತಹ ಪರಿಸ್ಥಿತಿ ಬರ್ತೈತಿ. ಯಾಕಂದ್ರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ 6 ತಿಂಗಳ ಒಳಗೆ ಏಕರೂಪ ನಾಗರಿಕ ಸಂಹಿತೆ UCCಯನ್ನ ಜಾರಿಗೆ ತರ್ತೀನಿ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಭರವಸೆ ಕೊಟ್ಟಾರ, ಘೋಷಣೆ ಮಾಡ್ಯಾರ. ಎಲ್ಲ ಇನ್ನು ಮುಂದೆ ನೋಡ್ರಿ, ಎಲ್ಲರಿಗೂ ಏಕರೂಪ ಕಾನೂನು. ಇನ್ ಸಿಕ್ಕಂಗ್ ಲಗ್ನ ಆಗೋರ್ಗಿ, ಸಿಕ್ಕಂಗ್ ಡೈವರ್ಸ್ ಕೊಡೋರ್ಗಾಗ್ಲಿ ಅಥವಾ ಆಸ್ತಿ ವಿಚಾರವಾಗಲಿ ಎಲ್ಲಾ ರೀತಿಲೂ ಎಲ್ಲಾರಿಗೂ ಒಂದೇ ತರದ ಕಾನೂನು, ಅದು UCC ಜಾರಿಗೆ ತರ್ತೀನಿ, ಅದು 6 ತಿಂಗಳೊಳಗಂತ ಭರವಸೆ ಕೊಟ್ಟು ಬಿಟ್ಟಾರ. ಆದ್ರ ಆಗ ಏನು CM ಆಗಿದ್ರಲ್ಲ ಮಮತಾ ಬ್ಯಾನರ್ಜಿ, ಇದನ್ನ ತರ್ಲಿಕ್ಕೆ ನಾ ಬಿಡುದಿಲ್ಲ ಅಂತ ಹೇಳಿ ಭಯಂಕರ ವಿರೋಧ ಮಾಡಿದ್ರು. ಈಗ ಏನ್ ಹೇಳ್ತಾರ ನೋಡೋಣ. ಇದಕ್ಕೆ हम 6 माह के अंदर ही बंगाल के अंदर UCC को लागू कर सभी नागरिकों के लिए एक ही कानून बंगाल में हो, वो सुनिश्चित करें. ಇನ್ನು ಇಡೀ ವೇದಿಕೆದಾಗ ಒಂದೇ ಫ್ರೇಮ್ನಾಗ ಇಬ್ರು ಹುಲಿಗಳು ಕಾಣಿಸ್ಕೊಂಡ್ರೆ ಹೆಂಗಿರ್ತೈತಿ? ಒಬ್ರು ಹೊಸ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮತ್ತೊಬ್ರು UP CM ಯೋಗಿ ಆದಿತ್ಯನಾಥ್. ಇವರಿಬ್ರು ಮುಖಾಮುಖಿ ಆದಾಗ ಮಂದಿ ಹರ್ಷೋದ್ಗಾರ ಕೇಳಬೇಕು. ನೀವು ಮುಗಲ್ ಮುಟ್ಟಿತ್ತು. ಇದೆಲ್ಲದರ ನಡು ಮತ್ತಿಷ್ಟು ಗಮನ ಸೆಳೆದಿದ್ದಂದ್ರ ಪ್ರಧಾನಿ ಮೋದಿಜಿ ಒಬ್ಬ ಹಿರಿಯಾದ ವ್ಯಕ್ತಿಯನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ, ಸನ್ಮಾನ ಮಾಡ್ತಾರ. ಅವ್ರು ಯಾರಂದ್ರ ಮಖನ್ ಲಾಲ್ ಸರ್ಕಾರ್ ಅಂತ ಹೇಳಿ ಬಿಜೆಪಿ ಅತ್ಯಂತ ಹಿರಿಯ ಕಾರ್ಯಕರ್ತರು. ಪಕ್ಷನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದವರು, ತಮ್ಮ ಪರಿಶ್ರಮ ಬದುಕನ್ನ ಸವಿಸಿದಂತ ಅಂತ ಹಿರಿಯ ಕಾರ್ಯಕರ್ತರಿಗೆ ಇಷ್ಟು ಮನ್ನಣೆ ಕೊಡ್ತಾರಲ್ಲ ಪ್ರಧಾನಿ ಮೋದಿಜಿ. ಮತ್ತ ಹಿಂಗ ಮನಸ್ ಗೆಲ್ತಾರ ನೋಡ್ರಿ. শিলিগুড়ি নিবাসী শ্রী মাখনলাল সরকার সবরই প্রতীক্ষার মতো দীর্ঘ প্রতীক্ষা ভারত কেশরী ডক্টর শ্যামাপ্রসাদ মুখার্জি, যিনি ভারতের সংবিধান
এবং ভারতবর্ষের অখণ্ডতার জন্য এই বাংলায় জন্মগ্রহণ করে নিজের প্রাণ দিয়েছিলেন, যাকে কাশ্মীরের জেলে রহস্যজনকভাবে কার্যত খুন করা হয়েছিল, এবং তার সেই যাত্রার যিনি সহযোগী ছিলেন সেই মাখনলাল সরকার, ৯৭ বছর বয়স হয়েছে তার, তিনিও আজকের দিনে আমাদের এখানে এসে উপস্থিত হয়েছেন। শ্রী মাখনলাল সরকার তারপরে দিল্লিতে একটি দেশাত্মবোধক গান গাওয়ার জন্য দিল্লি পুলিশ তাকে গ্রেপ্তার করে, কংগ্রেসের সরকার নিয়ে যাওয়া হয় বিচারালয়ে। ಇನ್ನ ಇಲ್ಲೊಂದು ವಿಡಿಯೋ ಐತಿ. ಪಶ್ಚಿಮ ಬಂಗಾಳದಾಗ ಬಿಜೆಪಿ ಗೆದ್ದ ಮೇಲೆ ಹೆಂಗದ ವಿಜಯೋತ್ಸವ, ಅದೇ ಕೇರಳದಾಗ ಕಾಂಗ್ರೆಸ್ ಗೆದ್ದ ಮೇಲೆ ಹೆಂಗಿತ್ತು ವಿಜಯೋತ್ಸವ ಅನ್ನೋದು. ಈ ದೃಶ್ಯಗಳ ಬಗ್ಗೆ ನಾ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇದನ್ನ ನೋಡಿದ ಮೇಲೆ ನಿಮಗೆ ಅರ್ಥ ಆಗ್ಬಿಡ್ತದ ವ್ಯತ್ಯಾಸ ಏನು ಅನ್ನೋದು. ಇನ್ನು ಪಶ್ಚಿಮ ಬಂಗಾಳದಾಗ ಹೆಂಗಾಯ್ತಂದ್ರ ಹೂವಿನ ಜೊತೆ ನಾರೂ ಸ್ವರ್ಗ ಸೇರ್ತು ಅನ್ನೋ ಹಂಗ ಮೋದಿಜಿ ಝಾಲ್ಮುರಿ ತಿಂದಿದ್ದು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿ ಝಾಲ್ಮುರಿಗ್ ಒಂದು ದೊಡ್ಡ ಘನತೆ ಕಿಮ್ಮತ್ ಬಂತು ನೋಡ್ರಿ. ಝಾಲ್ಮುರಿದು ಪ್ರಚಾರನೂ ಭಯಂಕರ ಹೆಚ್ಚಾಯ್ತು. ಹೆಂಗೈತ್ ಹವಾ ಅಂತ ಒಂದ್ಸಲ ನೋಡ್ಬೇಕು ನೀವು. ನೋಡ್ರಿ, ಪಶ್ಚಿಮ ಬಂಗಾಳದಾಗಿನ ಝಾಲ್ಮುರಿ ಬೇರೇನೂ ಅಲ್ಲ, ನಮ್ಮ ಕರ್ನಾಟಕದ ಮಿರ್ಚಿ ಮಂಡಕ್ಕಿ ಅಂತಾನೆ ಹೇಳ್ಬಹುದು. ಒಟ್ನ್ಯಾಗ ಬಂಗಾಳದಾಗ ಝಾಲ್ಮುರಿ, ನಮ್ಮ ಕರ್ನಾಟಕದಾಗ ಮಿರ್ಚಿ ಮಂಡಕ್ಕಿ ಎರಡೂ ಫೇಮಸ್ ಆಗ್ಲಿಕತ್ತಾವ ಅನ್ನೋ ಖುಷಿದಾಗ ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.